ಹಲೋ, ಗುಡ್ ಮಾರ್ನಿಂಗ್ ಟು ಯು. ಬಹಳ ದಿನಗಳ ನಂತರ ಒಂದು ಕೃಷ್ಣಮೂರ್ತಿಯ ಪದ್ಧತಿಯ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೇನೆ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಾವು ನೋಡಬೇಕಾದದ್ದು ಎರಡು. ಒಂದು ಪ್ಲಾನೆಟ್ಸ್, ಇನ್ನೊಂದು ಸ್ಟಾರ್ ಲಾರ್ಡ್, ಮತ್ತೊಂದು ಸಬ್ ಲಾರ್ಡ್. ಆಮೇಲೆ ಕಸ್ಪ್. ಅದಕ್ಕೆ ನಾನು ಉಪಯೋಗಿಸುವಂಥ ಸಾಫ್ಟ್ವೇರ್ ಜಗನ್ನಾಥ್ ಹೋರ. ನೀವು ಅದರಲ್ಲಿ ಕೂಡ ನೋಡಬಹುದು. ಜಗನ್ನಾಥ್ ಹೋರ ಫ್ರೀಲಿ ಅವೈಲೇಬಲ್. ಎಷ್ಟೋ 102 MB ಗೂಗಲಲ್ಲಿ ಕೊಟ್ಟಿದ್ದಾರೆ. ಭಾಳ ಇಡೀ ವರ್ಲ್ಡಿಗೆ ಫ್ರೀಯಾಗಿ ಆವಾಗ ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್ ಇದು. ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದರ ವೈಶಿಷ್ಟ್ಯತೆ ಏನು ಅಂದರೆ, ನಿಮಗೆ ಯಾವುದು ಪರಾಶರ ಬೇಕೋ ಅಥವಾ ಕೃಷ್ಣಮೂರ್ತಿ ಪದ್ಧತಿ ಬೇಕೋ ಅಥವಾ ದಶಾದಲ್ಲಿ ಯೋಗಿಣಿ ದಶಾ ಬೇಕು ಅಥವಾ ವಿಂಶೋತ್ರಿ ದಶಾ ಬೇಕು, ಪ್ರತಿಯೊಂದು ಸಿಗ್ತದೆ. ಈಗ ನಾನು ನಮ್ಮ ಜೂನಿಯರ್ ಆಸ್ಟ್ರಾಲಜರ್ ಚಿ ಸಿದ್ಧಾಂತ ರಾವ್ ಅವರ ಒಂದು ಜಾತಕವನ್ನು ತೆಗೆದುಕೊಂಡಿದ್ದೇನೆ. ಆಗಸ್ಟ್ 6, 2008, 18:26 ಸಾಯಂಕಾಲ 6:26 ನ್ಯೂ ಡೆಲ್ಲಿಯಲ್ಲಿ ಜನ್ಮವನ್ನಿತ್ತಿದ್ದಾರೆ. ಆ ಹುಡುಗ ಸುಮಾರು 84 ವಿಡಿಯೋಸ್ಗಳನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಹಾಕಿರೋದು ನಿಮಗೆಲ್ಲ ತಿಳಿದೇ ಇದೆ. ಇಲ್ಲಿ ಅವನ ಜಾತಕವನ್ನು ಯಾತಕ್ಕೆ ತೆಗೆದುಕೊಂಡೆ ಅಂದರೆ, ಲಗ್ನದಲ್ಲಿ ರಾಹು, 12ನೇ ಮನೆ ಗುರು ವಕ್ರಿ, ಆಮೇಲೆ ರವಿ ಕೇತು ಬುಧ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಶುಕ್ರ ಶನಿ ಕುಜ, ಭಾಗ್ಯದಲ್ಲಿ ಚಂದ್ರ. ತಾಯಿಯಾದವಳು ಭಾಗ್ಯದಲ್ಲಿ ಕೂತಿದ್ದಾಳೆ, ತಂದೆ ಆದವ ಸಪ್ತಮದಲ್ಲಿದ್ದವು. ಈತನನ್ನು ಆಚೆ ಈಚೆ ತಿರುಗಿಸ್ತಾ ಇರ್ತಾನೆ, ಅಂಡರ್ ದ ಕಂಟ್ರೋಲ್ ಆಫ್ ಫಾದರ್. ರಾಹು ಲಗ್ನದಲ್ಲಿ ಇರುವುದರಿಂದ ರಾಹು ಇಸ್ ಛಾಯಾ ಗ್ರಹ, ಇಲ್ಯೂಷನ್ ಪ್ಲಾನೆಟ್. ರಾಹುವನ್ನು ಯಾರನ್ನಾದರೂ ನಂಬೋದು, ರಾಹುವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಹು ಎಕ್ಸ್ಪಾನ್ಷನ್, ಆ ಮನೆಯ ಕಾರಕತ್ವ, ಜೊತೆಯಲ್ಲಿರುವ ಗ್ರಹಗಳ ಕಾರಕತ್ವ, ಅವುಗಳನ್ನೆಲ್ಲ ಎಕ್ಸ್ಪಾಂಡ್ ಮಾಡ್ತಾನೆ. ನಿಮ್ಮ ಹತ್ರ ಬಹಳಷ್ಟು ಸುಳ್ಳು ಹೇಳಿಸ್ತಾನೆ. ಮೋಸ, ದಗ, ವಂಚನೆ ಅವನೊಂದು ಕರಗತವಾದ ವಿದ್ಯೆ. ತಲೆ ಇರುವಂಥ ಪ್ರಾಣಿ, ಒಳ್ಳೆ ಬುದ್ಧಿವಂತ. ರಾಹು ಇದ್ದರೆ ಫಾರಿನ್ ಅಂತ ಹೇಳ್ತೇವೆ, ಆಯಿತಾ. ಇಲ್ಲಿ ಏನು, ಲಗ್ನಾಧಿಪತಿ ಶನಿ. ಶನಿ ಆದ್ದರಿಂದ ಈ ವ್ಯಕ್ತಿತ್ವ ಭಾಳ ನಿಧಾನ, ಎಮ್ಮೆ ಹಾಲು ಕುಡಿದವ ಅಂತ ಹೇಳ್ತೇನೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಆದರೆ ಬುಧ ರವಿ ಒಟ್ಟಿಗೆ, ರವಿ ಬುಧ, ಬುಧಾದಿತ್ಯ ಯೋಗ ಡೈರೆಕ್ಟಾಗಿ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಈತನು ಅತೀ ಬುದ್ಧಿವಂತ. ಕೇತು ಜ್ಞಾನಕಾರಕ, ಕೇತು ಕೂಡ ಸಪ್ತಮದಲ್ಲಿದ್ದಾನೆ. ಆಳವಾಗಿ ಯಾವುದೇ ಒಂದು ವಿಷಯವನ್ನು ಗಾಢವಾಗಿ ಯೋಚಿಸುವಂಥ ವ್ಯಕ್ತಿ, ರಿಸರ್ಚ್ಗೆ ಹೇಳಿ ಮಾಡಿಸುವಂಥ ವ್ಯಕ್ತಿ. ಒಂದೊಮ್ಮೆ ನಾನು 18 ವರ್ಷಗಳ ಒಳಗೆ ನಿನಗೆ PhD ಕೊಡಿಸ್ತೇನೆ ಅಂತ ಹೇಳಿದ್ದೇನೆ. ಈಗ ನಿಮಗೆ ಹೇಳಬೇಕಾದ್ರೆ ಈತನೇ PhD ತಗೊಳ್ಳುವಂಥ ಮಾರ್ಗದಲ್ಲೇ ಇದ್ದಾನೆ. ಕಾರಣ ಏನಂದರೆ, ದಿಸ್ ಫೆಲೋ not only scored 98.2%, but also he did a research along with another 2-3 students. ವೇಸ್ಟಿನಿಂದ ಪ್ಲೇಟ್ಗಳನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಈತ ಸ್ಕೂಲಿನ ಪರವಾಗಿ ಡೆಲ್ಲಿಯ ಸ್ಕೂಲಲ್ಲಿ ಓದುತ್ತಿರುವವನು PUC ಫಸ್ಟ್ ಇಯರ್
ಜಪಾನ್ ಕ್ಯೋಟೋಗೆ ಅಲ್ಲಿ ಹೋಗಿ ಈತನ ಒಂದು ಈತನ ಅನ್ನೋದಕ್ಕಿಂತ ಇವರ ಒಂದು ರಿಸರ್ಚ್ ವರ್ಕನ್ನು ಕಡಿಮೆ ದರದಲ್ಲಿ 2.1 ರೂಪಿ ರೇಟಿನಲ್ಲಿ ಹೌ ಟು ಮೇಕ್ ಪ್ಲೇಟ್ಸ್ ಔಟ್ ಆಫ್ ವೇಸ್ಟೇಜ್. ಅದು ಎಲ್ಲರೂ ಮಾಡ್ತಾರೆ, ಆದರೆ ಇವ್ರದ್ದು ಕಾಸ್ಟ್ ಫ್ಯಾಕ್ಟ್ರಲ್ಲಿ ಬಹಳ ಕಡಿಮೆ, 2 ರೂಪೀಸ್. ಅಬಾಬ ಅಂದರೆ ಇಟ್ ಕ್ಯಾನ್ ಬಿ ಸೋಲ್ಡ್ ಮ್ಯಾಕ್ಸಿಮಮ್ ಟು ದ ಎಕ್ಸ್ಟೆಂಟ್ ಆಫ್ ಸೇ 6 to 7 rupees or 8 rupees. ಅದು ಬೇರೆ. ಲೋಟ ಆಯ್ತಾ, ಟಂಬ್ಲರ್, ಲೋಟ, ಪ್ಲೇಟು, ಬಟ್ಲು, ತಟ್ಟೆ, ಏನು ಬೇಕಾದರೂ ಅದರಿಂದ ಮಾಡಬಹುದು. ಆಯ್ತಾ? ಹಾಗಾದರೆ ಇಲ್ಲಿ KP ಸಿಸ್ಟಮ್ ಅಂತ ಇಲ್ಲೇ ಇದೆ ನೋಡಿ. KP ಕ್ಲಿಕ್ ಮಾಡಿದರೆ ನಿಮಗೆ ಸೂರ್ಯನದು ಯಾವ ನಕ್ಷತ್ರ ಲಾರ್ಡ್, ಯಾವ ಸಬ್ ಲಾರ್ಡ್. ಓಕೆ, ಇಲ್ಲಿ ಸೂರ್ಯನಿಗೆ ಸೂರ್ಯನು ಇರುವುದು ಮರ್ಕ್ಯುರಿ ನಕ್ಷತ್ರದಲ್ಲಿ, ಶುಕ್ರನ ಸಬ್ ಲಾರ್ಡಲ್ಲಿ. ಹೇಗೆ ಗೊತ್ತಾಗುತ್ತೆ? ಈಗ ನೀವು ಕೀ ಇನ್ಫಾರ್ಮೇಶನ್ ನೋಡಿದರೆ ಸೂರ್ಯ ಸನ್ ಈಸ್ ಇನ್ ಆಶ್ಲೇಷ ನಕ್ಷತ್ರ. ಸೊ ನಕ್ಷತ್ರ ಲಾರ್ಡ್ ಇಸ್ ಬುಧ. That is what exactly sun is in Mercury nakshatra lord. Moon is in Mars nakshatra lord. He is in the Chitta nakshatra. Born in Chitta nakshatra. Mangal. Mars is in Sun nakshatra. Mercury is in Mercury nakshatra. ಯಾಕಂದರೆ ಮರ್ಕ್ಯುರಿ ಇರುವುದು ನೋಡಿ ಇಲ್ಲಿ, ಮರ್ಕ್ಯುರಿ ಎಲ್ಲಿ ಇದ್ದಾನೆ ಅಂದರೆ ಮರ್ಕ್ಯುರಿ ಈಸ್ ಇನ್ ಆಶ್ಲೇಷ ನಕ್ಷತ್ರ. ಸೂರ್ಯ ಈಸ್ ಇನ್ ಆಶ್ಲೇಷ ನಕ್ಷತ್ರ. ವೀನಸ್ ಈಸ್ ಇನ್ ಕೇತು ನಕ್ಷತ್ರ ಮಘ. ಅಗೇನ್ ಕೇತು ಈಸ್ ಇನ್ ಆಶ್ಲೇಷ ನಕ್ಷತ್ರ. 3 ಆಶ್ಲೇಷ ನಕ್ಷತ್ರದಲ್ಲಿ ಸನ್, ಮರ್ಕ್ಯುರಿ ಆ್ಯಂಡ್ ಕೇತು. ಆಲ್ ಆರ್ ಟಾಪ್. Sun, Ketu, Mercury, they are directly aspecting Lagna. That means this is most beneficial for government job also. Okay? ನಾವು ನೋಡ್ದೇನೆ ಹೇಳ್ಬೋದು. ಆದರೆ ಇಲ್ಲಿ ಮರ್ಕ್ಯುರಿ, ವೀನಸ್, ಮೂನ್, ರಾಹು. ಹೌದಾ? ಇಲ್ಲಿ KP ಸಿಸ್ಟಮ್ ಅಲ್ಲಿ ನೋಡಿ, ಮರ್ಕ್ಯುರಿ, ವೀನಸ್, ಮಾರ್ಸ್, ರಾಹು, moon is in sun moon. KP system, moon is sun moon. ಸೊ ಸ್ಲೈಟ್ ಆಗಿ ಇಲ್ಲಿ ಚೇಂಜು. ಹೇಗೆ? ನಾವು ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ ಇಷ್ಟು ಇಲ್ಲಿ ನ್ಯೂ ಓಪನ್ ರಾವ್ ಸಿದ್ಧಾಂತ್. ಓಕೆ, ಇಲ್ಲಿ ನಾವು ಇಲ್ಲಿ ನೋಡಿ, ಮೂನ್, ಸನ್ ಈಸ್ ಇನ್ ಮರ್ಕ್ಯುರಿ, ವೀನಸ್, ಮೂನ್ ಈಸ್ ಇನ್ ಮಾರ್ಸ್, ರಾಹು. ಇಲ್ಲಿ ಏನು ಹೇಳ್ತದೆ? ಮಾರ್ಸ್, ರಾಹು ನೋಡಿ. ಸನ್ ಇಸ್ ಮರ್ಕ್ಯುರಿ, ವೀನಸ್, ಮಾರ್ಸ್, ರಾಹು. ಮಾರ್ಸ್ ಇನ್ ಸನ್, ಮೂನ್. ಮಾರ್ಸ್ ಇಸ್ ಇನ್ ಸನ್, ಮೂನ್ ನೋಡಿ. ಮರ್ಕ್ಯುರಿ ಇಸ್ ಇನ್ ಮರ್ಕ್ಯುರಿ, ಸ್ಯಾಟರ್ನ್. ಮರ್ಕ್ಯುರಿ ಇಸ್ ಇನ್ ಮರ್ಕ್ಯುರಿ, ಸ್ಯಾಟರ್ನ್ ನೋಡಿ. ಜುಪಿಟರ್ ಇಸ್ ಇನ್ ವೀನಸ್, ಜುಪಿಟರ್.
ಜುಪಿಟರ್ ಇಸ್ ಇನ್ ವೀನಸ್ ಜುಪಿಟರ್. ಸೊ ಎಲ್ಲ ಒಂದೇ. ಸೊ ನಾವು ಜಸ್ಟ್ ಇದು ತಾಳೆ ಮಾಡಲಿಕ್ಕೆ ನೋಡಿದ್ದಷ್ಟೇ ವಿನ ಮತ್ತೇನಲ್ಲ. ಶನಿಗೆ ವೀನಸ್ ನಮ್ಮ ಇದರಲ್ಲಿ ಕೂಡ ಶನಿಗೆ ವೀನಸ್ ನೋಡಿ. ರಾಹುಗೆ ಮಾರ್ಸ್ ರಾಹುಗೆ ಇಲ್ಲಿ ಸ್ವಲ್ಪ ಸ್ಲೈಟ್. ಸ್ಯಾಟರ್ನ್ ಮಾರ್ಸ್, ಮೂನ್ ಮರ್ಕ್ಯುರಿ. ಇಲ್ಲೇನಿದೆ, ಇಲ್ಲಿ ಚೇಂಜ್ ಇದೆ. ಕಾರಣ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನೋಟ್ಸ್ ಮೋಸ್ಟ್ಲಿ ಟ್ರೂ ಆರ್ ಮೀನ್ ಹಾಕಿರ್ತಾರೆ. ಓಕೆ, ಅದನ್ನು ನಾವು ನೋಡಿ. ಇದು ಮೀನ್ ನೋಟ್ಸ್, ಲೂನಾರ್ ನೋಟ್ಸ್ ಇನ್ ಮೀನ್. ನಾವು ಅದನ್ನು ಟ್ರೂ ಚೇಂಜ್ ಮಾಡಿದರೆ ಏನಾಗುತ್ತೆ? ಈಗ ಟ್ರೂ ಚೇಂಜ್ ಮಾಡಿದೇನೆ. ರಾಹುಗೆ ಸ್ಯಾಟರ್ನ್ ಮಾರ್ಸ್ ಬಂತು. ಇಲ್ಲಿ ಇವ್ರದ್ದೇನಿದೆ, ರಾಹುಗೆ ಮಾರ್ಸ್ ರಾಹು, ಮರ್ಕ್ಯುರಿ ರಾಹು. ಸೊ ಅದನ್ನ ಮೀನೇ ಇಟ್ಕೊಳ್ಳೋಣ. ಕಸ್ಟಮೈಸ್ ಪ್ರಿಫರೆನ್ಸ್ mean save things. ರಾಹುಗೆ ಸ್ಯಾಟರ್ನ್ ಮಾರ್ಸ್ ಮೂನ್ ಮರ್ಕ್ಯುರಿ ಹಾಗೆ ಇರಲಿ, ಅವ್ರದ್ದು ಹಾಗೆ ಇರಲಿ. ಬಟ್ ಇಲ್ಲಿ ಇಟ್ ಈಸ್ ಮಾರ್ಸ್ ರಾಹು, ಮರ್ಕ್ಯುರಿ ರಾಹು. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್ ವಿ ಹ್ಯಾವ್ ಗಾಟ್. ಕಸ್ಪ್ ಕೂಡ ಸನ್ ವೀನಸ್. ಕಸ್ಪಲ್ಲಿ ಕೂಡ ನೋಡಿ, ಫಸ್ಟ್ ಕಸ್ಪ್ ಸನ್ ವೀನಸ್, ನೆಕ್ಸ್ಟ್ ರಾಹು ಮೂನ್, ರಾಹು ಜುಪಿಟರ್ ನೋಡಿ. ಮೂರನೇದು ಕಸ್ಪ್ ಸ್ಯಾಟರ್ನ್ ವೀನಸ್, ಮರ್ಕ್ಯುರಿ ರಾಹು. ಸ್ವಲ್ಪ ಸ್ಲೈಟ್ ಚೇಂಜ್ ಆಗ್ತದೆ. ಸಾಫ್ಟ್ವೇರ್ ಟು ಸಾಫ್ಟ್ವೇರ್ ಯು ವಿಲ್ ಹ್ಯಾವ್ ಎ ಸ್ಲೈಟ್ ಚೇಂಜಸ್. ಓಕೆ, ಸೊ ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ. ಸೊ ಅದನ್ನ ನೀವು ಹೇಗೆ ನೋಡ್ತೀರಾ ಅಂದರೆ, ಕಸ್ಪಲ್ಲಿ ಸಬ್ಲಾರ್ಡ್ ತಗೊಳ್ಳಿ. ಈ ಕಸ್ಪಲ್ಲಿ ಸಬ್ಲಾರ್ಡ್ ಇದನ್ನು ತಗೊಳ್ಳಿ. ಈಗ ವೀನಸ್ಸಿಗೆ ನೀವು ಕೋಆರ್ಡಿನೇಟ್ ಹಾಕಬೇಕಾದ್ರೆ ಹೇಗೆ ಹಾಕ್ತೀರಾ? ಫಸ್ಟ್ ಕಸ್ಪಲ್ಲಿ ಇದೆ ವೀನಸ್, ಆಮೇಲೆ ಥರ್ಡ್ ಕಸ್ಪ್ 1 3 5 7 1 3 5 7 9 11. ಸೊ ವೀನಸ್ಸಿಗೆ 1 3 5 7 ಸಬ್ಲಾರ್ಡ್ ನೋಡಿ. ಇವಂದು ಹಾಕಿದರೆ ಯು ವಿಲ್ ಹ್ಯಾವ್ ಬ್ಯೂಟಿಫುಲ್ ಚೇಂಜಸ್. ಈಗ ಇದನ್ನೇ ಕಟ್ ಮಾಡ್ತೇನೆ ನಾನು, ನಿಮಗೊಂದು ವಿಷಯ ತಿಳಿಸ್ತೇನೆ ಹೇಗಂತೇಳಿ. ಸ್ನಿಪ್ಪಿಂಗ್ ಟೂಲ್ಸ್, ಅದರಲ್ಲಿ ಯು ಟೇಕ್ ಓನ್ಲಿ ಕಸ್ಪ್. ಪ್ರತ್ಯಂತರವರೆಗೆ ಹೋಗೋಣ. ಅಯ್ಯೋ ತಡಿ, ಏನೇ ಇದು? SS ಇದ್ದಾಗೆ ಈಗ ನಾನು ನಿಮ್ಗೆ ಏನು ಮಾಡ್ತಾನೆ ಅಂದರೆ, ಐ ವಿಲ್ ಟೇಕ್ ನ್ಯೂ ಡಾಕ್ಯುಮೆಂಟ್. ಓಕೆ, ಇಲ್ಲಿ ಇದನ್ನು ಪೇಸ್ಟ್ ಮಾಡ್ತೇನೆ. ಸೊ ಈಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇನ್ಸರ್ಟ್, ಇದು
ಒಂದು 4-5 ಹಾಕ್ಕೊಳ್ಳಿ. ಓಕೆ, ಡೋಂಟ್ ವರಿ. ಇಲ್ಲಿ ಪ್ಲಾನೆಟ್ಸ್ ಓಕೆ, ಇಲ್ಲಿ STL ಸ್ಟಾರ್ ಲಾರ್ಡ್. ನಿಮಗೆ ಇದು ತೋರಿಸ್ಲಿಕ್ಕೆ ನಾನು ಹಾಕ್ತಾ ಇರೋದು. ಸ್ಟಾರ್ ಲಾರ್ಡ್, ಇದು SBL, ಆಯ್ತಾ? ಇದು SSL, ಓಕೆ, ಸನ್, ಮೂನ್, ಮಾರ್ಸ್, ಮರ್ಕ್ಯುರಿ. ಈಗ ಇಷ್ಟಕ್ಕೆ ಸಾಕು. ನಾನು ಸಾರಿ ಕಸ್ಪ್. ಇದು ಪ್ಲಾನೆಟ್ಸ್ ಅಲ್ಲ, ಕಸ್ಪ್ 1, ಕಸ್ಪ್ 2, ಓಕೆ, ಕಸ್ಪ್ 3, ಕಸ್ಪ್ 4, ಕಸ್ಪ್ 5. ಸ್ಟಾರ್ ಲಾರ್ಡ್ ಯಾವುದು ಇಲ್ಲಿ? ಫಸ್ಟ್ ಒನ್ ಸನ್, ಸಬ್ ಲಾರ್ಡ್ ವೀನಸ್. SSL ಈಗ ನಾನು ಹಾಕೋದಿಲ್ಲ, ಆಯ್ತಾ? ಇಲ್ಲಿ ಲಿಂಕ್. ಪ್ಲಾನೆಟ್ಸು ಬೇಕಿಲ್ಲಿ. ಪ್ಲಾನೆಟ್ಸು ಬೇಕಾಗುತ್ತೆ, ತಡೀರಿ. ಇಲ್ಲಿ ತೊಂದರೆ ಇಲ್ಲ. ಸ್ಟಾರ್ ಲಾರ್ಡ್ ಫಸ್ಟು, ಸಬ್ ಲಾರ್ಡ್ ಹಾಕಬೇಕಾಗುತ್ತೆ, ಆಮೇಲೆ ಕಸ್ಪಿಗೆ ಫಸ್ಟು SBL, ಕಟ್, ಪೇಸ್ಟ್. ಓಕೆ, SBL ಯಾವ್ದು ಹೇಳಿ? ವೀನಸ್, ಜುಪಿಟರ್, ಕೇಳಿಸ್ತಾ ಇದಲ್ಲ? ವೀನಸ್, ಜುಪಿಟರ್, ಅಗೇನ್ ವೀನಸ್, ಜುಪಿಟರ್, ಅಗೇನ್ ವೀನಸ್, Jupiter, Cuspi, Venus, Jupiter, Cusp 7, Cusp 8, okay, Cusp 9, Cusp 10, so Cusp 6 Jupiter ಆಯಿತು, then again Venus, again Jupiter, again Venus, Cusp 10 Jupiter, Cusp 11 Venus, Cusp 12 Jupiter. ಓಕೆ, ಸೊ ನೋಡಿ ಇಲ್ಲಿ
ವೀನಸ್ ವೀನಸ್ ನೀವು ಕೋಆರ್ಡಿನೇಟ್ಸ್ ಹಾಕುವಾಗ ಒನ್ ಫಸ್ಟ್ cusp, comma, third cusp, comma, fifth cusp, comma, seventh cusp, comma, ninth cusp, comma, 11th cusp. ನೋಡಿ ಇಷ್ಟು ಬರಬೇಕು. ಕ್ಲೋಸ್. ಜುಪಿಟರ್ಗೆ ಏನು? ಸೆಕೆಂಡ್ cusp, fourth cusp, sixth cusp, eighth cusp, 10th cusp, 12th cusp. Oh my God! Entire thing is Venus and Jupiter ಇಬ್ಬರೇ. So it is very easy. Control C, Control V, Control V, Control V, Control V, Control V. So Jupiter though Control V, Control V, Control V, Control V, Control V. ನೋಡಿ ಇಲ್ಲಿ ನೀವು ಒಂದಂತೂ ತಿಳ್ಕೊಳ್ಳಿ, this person is having 2, 4, 6, 8, 10, 12 more. ಏನಾಯ್ತು ಅದರ ಅರ್ಥ ಏನಂದ್ರೆ 6 ಅಂದರೆ ಕ್ಯಾರಿಯರ್, 10 ಅಂದರೆ ಪ್ರೊಫೆಷನ್, 12 ಅಂದರೆ ಫಾರಿನ್, 2, 4, 6, 8. So 6 is 12th house for 7th, 8 is 12th house for 9th, 10 is 12th house for 11th, 12th is 12th house for 1st, 9th house is for Bhagya, 11th house is for house of profit, 7th house is for business and partnership, 5th house for education, and 3rd house for competition also. See, Venus and this shows for Venus, star lord, you can see what is the star lord of Venus. You can copy, I will tell you, planetary position, Ketu. You take up to Ketu. Okay. I will take sublord only. I will paste here only. For Venus, this is STL of A ಅಂತ ಹಾಕ್ತೇನೆ, ಅಂದರೆ ಸಬ್ಲಾಡ್.
ಇದನ್ನು ಎ ಅಂತ ಕರೆಯೋಣ. ಓಕೆ, ಎಸ್ ಟಿ ಎಲ್ ಆಫ್ ಎ, ದೆನ್ ಎಸ್ ಬಿ ಎಲ್ ಆಫ್ ಎ. ಇದಿಷ್ಟು ಬೇಕು ನಮಗೆ. ಎಸ್ ಟಿ ಎಲ್. ವೀನಸ್ಸಿಗೆ ಸ್ಟಾರ್ ಲಾರ್ಡ್ ಯಾವುದು? ಇಲ್ಲಿದೆ ನೋಡಿ. ವೀನಸ್ಸಿಗೆ ಸ್ಟಾರ್ ಲಾರ್ಡ್ ಕೇತು. ಸಬ್ ಲಾರ್ಡ್ ಯಾವುದು ವೀನಸ್ಸಿಗೆ? ಇಲ್ಲಿದೆ. ಓಕೆ, ವೀನಸ್ is sub lord ರಾಹು, ಕೇತು ಅಂಡ್ ರಾಹು. ಜುಪಿಟರ್ಗೆ ವೀನಸ್. ವೀನಸ್ is star lord. Jupiter, Venus is star lord, Jupiter is sub lord. So first ನಾವು ಜುಪಿಟರ್ಗೆ ಎಲ್ಲ ಕಾಪಿ ಪೇಸ್ಟ್ ಮಾಡೋಣ. ಕಾಪಿ ಪೇಸ್ಟ್. ಓಕೆ, ನಾವು ಅದೇ ಥರ ಜುಪಿಟರ್ಗೆ ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್. ಲಾಸ್ಟ್ 12th copy paste. Okay, very good. Now sublord, what is sublord of Venus? Rahu. What is Rahu? ರಾಹು ಸ್ಟಾರ್ ಲಾರ್ಡ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ, ಕಸ್ಪಲ್ಲಿ. ದಿಸ್ ಇಸ್ ಸ್ಟಾರ್ ಲಾರ್ಡ್, ದಿಸ್ ಇಸ್ ಸಬ್ ಲಾರ್ಡ್. ರಾಹು ಸ್ಟಾರ್ ಅಲ್ಲಿ 2, 6, 10. ಓಕೆ, ಸೆಕೆಂಡ್ ಕಸ್ಪ್, 6th cusp, 10th cusp. So you can put 2, 6 and 10. ಕ್ಲೋಸ್. ಸ್ವಲ್ಪ ಕೇತುಗೆ, ಕೇತು ಇಲ್ಲೊಬ್ಬ ಇದ್ದಾನೆ, ಇಲ್ಲಿ ನೋಡಿ ಕೇತು, ಲಾಸ್ಟಲ್ಲಿ ಕೇತು. ಇಲ್ಲೊಂದು 4, 8, 12. ಇಲ್ಲಿ ಬರ್ಕೊಳ್ಳಿ ಸೈಡಲ್ಲಿ ಏನಂದರೆ STL ಅಂತ ಹಾಕಿ. ನೀವು ಎಲ್ಲಿಂದ ಕಾಪಿ ಮಾಡಿದ್ರಿ ಅಂತೇಳಿ. 4, 8 and 12. ಇಲ್ಲಿ STL. Okay, so now Ketu and Rahu we have to copy. So Venus, Ketu, 4, 8, 12, STL. ವೀನಸ್ಸಿಗೆ ಮಾತ್ರ ಇದು. ಯಾ, ಕೇತು 4, 8, 12, STL. ಸೊ ಇದನ್ನು ಕಾಪಿ ಮಾಡ್ಬೋದು. ಕಂಪ್ಲೀಟ್ ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್. ಜುಪಿಟರ್ಗೆ ವೀನಸ್ ಇದೆಯಲ್ಲ, ರಾಹು, ಇದು ರಾಹು ಸಬ್ಲಾರ್ಡ್. ಕಾಪಿ ಪೇಸ್ಟ್. ಎಲ್ಲೆಲ್ಲಿ ವೀನಸ್ ಇದೆಯೋ ಸಬ್ಲಾರ್ಡ್ ಪೇಸ್ಟ್. ಆಯ್ತಾ? ವೀನಸ್ಸಿಗೆ ಇದನ್ನೇ ಕಾಪಿ ಮಾಡಿ.
Yes. Copy. Yes. Copy. Yes. Copy. ನೋಡಿ, ಇದು ಅರ್ಥ ಮಾಡ್ಕೊಳ್ಳಿ. ವೆರಿ ಈಸಿ. ನೀವೇನು ಜಗನ್ನಾಥ್ ಹೋರಾದಿಂದ ನೀವು ಕಾಪಿ ಹೊಡೆದಿದ್ರಿ. ಓಕೆ, ಕೃಷ್ಣಮೂರ್ತಿ ಪದ್ಧತಿ ಇದೆ, ಅದನ್ನು ಕಾಪಿ ಹೊಡೆದಿದ್ರಿ. ಆಮೇಲೆ ಕೋಆರ್ಡಿನೇಟ್ಸನ್ನು ಜುಪಿಟ್ರದ್ದು ಇಲ್ಲಿ ನಾವು ಕಾಪಿ ಮಾಡಬೇಕಾಗುತ್ತೆ. ಕಾಪಿ, ಪೇಸ್ಟ್. ಓ ಸಾರಿ, ಅಂಡು. ಸ್ವಲ್ಪ ಉದ್ದ ಮಾಡೋಣ ಸರ್, ರಗಳೇ ಇರೋದಿಲ್ಲ. ಪೇಸ್ಟ್. ನೋಡಿ ಎಷ್ಟು ಈಸಿ ಆಯ್ತು ಅಂದರೆ ನನಗೆ ಬೇರೆ ಏನು ನೋಡಿ. ನಿಮಗೀಗ ನಾನು ಏನು ಹೇಳಿದೆ ಅಂದರೆ, ಜಗನ್ನಾಥ್ ಹೊರ ತೆಗೆದುಕೊಳ್ಳಿ. ಇಲ್ಲಿ ಕೀ ಇನ್ಫಾರ್ಮೇಷನ್ ಸ್ಟಾರ್ಸ್ ಎಲ್ಲ ಬರುತ್ತೆ. ಅಲ್ಲಿ ಕೆ ಪಿ ಅಂತ ಕೆಳಗಡೆ ಇದೆ, ಕೆ ಪಿನ ಒತ್ತಿ ಈ ಕಸ್ಪಲ್ಲಿ ಇದು ತಗೊಂಡ್ಬಿಡಿ. ಪೂರ ಕಟ್ ಮಾಡಿ, ಕಟ್ ಆ್ಯಂಡ್ ಪೇಸ್ಟ್. ಸನ್, ನಕ್ಷತ್ರ ಲಾಡ್, ಸಬ್ ಲಾಡ್. ಅದರ ನಂತರ ಫಸ್ಟ್ ಸಬ್ ಲಾಡ್ ಹಾಕಿ. ಯಾವಾಗಲೂ ಫಸ್ಟ್ ಸಬ್ ಲಾಡ್ ಅದನ್ನು ಎ ಅಂತ ತಿಳ್ಕೊಳ್ಳಿ. ಸ್ಟಾರ್ ಲಾರ್ಡ್, ವೀನಸ್ಸಿಗೆ ಸ್ಟಾರ್ ಲಾರ್ಡ್ ಯಾವುದು ಅಲ್ಲೇ ನೋಡಿ, ಎಲ್ಲಿ ಮೇಲ್ಗಡೆ ಇದೆ, ಪ್ಲಾನೆಟರಿ ಪೊಸಿಷನ್ನಲ್ಲಿದೆ ನೋಡಿ. ಮೇಲ್ಗಡೆ ಪ್ಲಾನೆಟರಿ ಸನ್, ಮೂನ್, ಮಾರ್ಸ್. ವೀನಸ್ಸಿಗೆ ಕೇತು ಆ್ಯಂಡ್ ರಾಹು. ಸ್ಟಾರ್ ಲಾರ್ಡ್ ಕೇತು, ಸಬ್ ಲಾರ್ಡ್ ರಾಹು ತಿಳ್ಕೊಳ್ಳಿ. ನಮಗೆ ಇದ್ದದ್ದು ವೀನಸ್ ಆ್ಯಂಡ್ ಜುಪಿಟರ್. ಸೊ ಅದರಿಂದ ನಮಗೆ ಕೆಲಸ ಸುಲಭ ಆಗಿದೆ. ಈಗ ಇದನ್ನು ನೀವು ಲಿಂಕ್ ಹಾಕಬೇಕು. ಇದು ಎಫೆಕ್ಟಿವ್ ಲಿಂಕ್ ಅಂತ ನೀವು ತಗೊಂಡ್ರೆ ಇಲ್ಲಿ ಲಿಂಕ್ ಹೇಗೆ ಹಾಕೋದು? 1 3 5 7 9 11 4 8 12 2 6 10. ಸೊ 2 6 10 ನೀವೇನು ಹಾಕ್ಬೋದು? 1 3 5 7 9. ಸೊ ವಿ ಕ್ಯಾನ್ ಸೇ 2 4 6 8 10 12 ತಗೊಳ್ಬೋದಾ? ಎಲ್ಲಿ ವೀನಸ್ ಇದೆಯೋ ನೋಡಿ, 2 6 ಇದೆ. 2 4 6 8 10 12. ನಾನು 3 ತಗೊಳ್ಳಿಲ್ಲ. ಯಾಕೆ? 2 4 ಮಧ್ಯೆ 3 ಇದೆ. 3 is 12th house for 4 ತಗೊಳ್ಳು ಬೇಡ. 5 is 12th house for 6 ತಗೊಳ್ಬೇಡಿ. 7 is 12th house for 8. ಹಾಂ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಯು ಕ್ಯಾನ್ ಟೇಕ್ ಇಟ್. ಇನ್ಸ್ಟೆಡ್ ಆಫ್ 2 you can take 3. Instead of 4, 5. Instead of 6, you can take 7. Instead of 10, you can take 11, 9. So you can take 3, 5, 7, 9, 11. Also you can take. Okay. So ನಾನು 1 ಮಿನಿಟ್ ಇಲ್ಲಿ ಸೈಡಲ್ಲಿ ಬರಿತೇನೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ನೋಡಿ. ಇಲ್ಲಿ ಹ್ಯಾಶ್ 3 5 7 9 11. ಓಕೆ, 3 5 7 ಇದನ್ನು ನಾನು ರೆಡ್, ಬೋಲ್ಡ್, ಗ್ರೀನ್ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಇದನ್ನು ನಿಮ್ಮ NUI ಅಲ್ಲಿ ತಗೊಳ್ತೇನೆ. 14. ಓಕೆ, ಇದು ಹಾಗೆ 2 4 6 8 10 12. NUI, bold, increase,
ಆಮೇಲೆ ಯಾಕಂದರೆ ಅದು ಇದು ಯಾವುದೋ ಇದಕ್ಕೆ ಬೋಲ್ಡ್ NUI ಓಕೆ ಅದನ್ನು ನೀಲಿ ಹಾಂ ನೋಡಿ 357 1 3 ಕೂಡ ಹಾಕ್ಬೋದು. ಯು ಕ್ಯಾನ್ ಪುಟ್ 1 ಆಲ್ಸೋ 1,3 1,3 ಎಸ್ 1357911 ಬ್ಯೂಟಿಫುಲ್. ಈಗ ವೀನಸ್ಸಿಗೆಲ್ಲ ನಾನು ಇದನ್ನೇ ಕಾಪಿ ಹೊಡಿತೇನೆ ನೋಡಿ. ಕಾಪಿ ವೀನಸ್ ಪೇಸ್ಟ್ ಪೇಸ್ಟ್ ವೀನಸ್ಸಿಗೆಲ್ಲ ಹೊಡಿತೇನೆ. ಪೇಸ್ಟ್ 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 ಗೊತ್ತಾಯ್ತಾ ನೋಡಿ, ಎಲ್ಲ ಬಂತು. ವೀನಸ್ಸಿಗೆ 2 4 6 8 10 12 1 3 5 7 9 11 ಬಂತು. ಜುಪಿಟರ್, ಈಗ ಜುಪಿಟ್ರಿಗೆ ನಾವು ಹಾಕೋಣ 2 4 6 8 10 12 ಎಸ್ 2 4 6 8 10 12 ಕಾಪಿ ಪೇಸ್ಟ್ ಬ್ಯೂಟಿಫುಲ್. ಎಲ್ಲ ಪೇಸ್ಟ್ 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 ನೋಡಿ, ಇಲ್ಲಿ ಕೂಡ ವೀನಸ್ ಇದೆ 1 3 5 7 9 11 ಇದೆ. ಯು ಮೇಕ್ ಇಟ್, ಯು ಕ್ಯಾನ್ ಪುಟ್ ಕಾಪಿ paste slash paste slash paste slash paste slash paste. ನೋಡಿ, ಈ ಹುಡುಗನ ವಿಚಾರಕ್ಕೆ ನೀವು ಬಂದಲ್ಲಿ ಇದು ನಾನು ಫುಲ್ 1 2 3 4 5 6 7 8 9 11 12 ಜುಪಿಟರ್ ಪೇಸ್ಟ್. ಇದನ್ನ ಅಗೇನ್ ಐ ವಿಲ್ ಮೇಕ್ ಬೋಲ್ಡ್. ಓಕೆ, ಸ್ವಲ್ಪ ಈಗ ಹೇಗೆ ಮಾಡಲಿ, ಸ್ವಲ್ಪ ಇದನ್ನ yes, fantastic. So save as ಅದನ್ನು ಒಂದು ಸೇವ್ ಮಾಡಿ ಇಟ್ಕೊಳ್ಳೋಣ. ವಿಟಮಿನ್ ಡಿ ಡ್ರೈವ್, ಜ್ಯೋತಿಷ್ಯ, ಇಂಪಾರ್ಟೆಂಟ್, ಇದು ಹಾಕೋಣ. KP ಸಿಸ್ಟಮ್ ಹಾಕಬೇಕಿತ್ತು ಆ್ಯಕ್ಚುಲಿ. KP ಕೃಷ್ಣಮೂರ್ತಿ ಪದ್ಧತಿ, ಇದು ಸಿದ್ಧಾಂತ್ ರಾವ್ ವಿಡಿಯೋ ಆನ್ 11/11/2024. ಓಕೆ, ಈಗ ಇಷ್ಟೆಲ್ಲ ಹಾಕಿದ್ರಿ ನೀವು 2 4 6 8 10 12 ಆಲ್ಮೋಸ್ಟ್ ಆಲ್ ಕಸ್ಪ್ ಈಸ್ ಡಾಮಿನೇಟೆಡ್ ಬೈ ಐದರ್ ದಿಸ್ ಆರ್ 1 3 5 7 9 11.
That means this person is going to the topmost cadre, either government officials, IAS, IPS, or in the research field, he will do doctorate degree, or to the best of his abilities. Why I am telling this is, if you look at the horoscope, it is 7th house, 8th house, 9th house. 12th house is Jupiter retro. Only 3 houses are actually dominating. 8th house is actually mystery. 8th house is for insurance, guarantee, hidden talent, research. Everything is connected to 8th house. Ketu is for research, root. He is going to the root most. ಯಾವುದೇ ಇದನ್ನು outside ಅಲ್ಲಿ he will not agree. He is going to the deep most. Okay, that is why see at the age of 15 he did research. Entire India, there is the only one school nominated to Kyoto. What an excellent opportunity he has got. Okay, I have uploaded it in Facebook also. So it's a good thing actually. Okay. So with this Krishnamurti Paddhati, I see in this only I am concentrating his profession, career. Otherwise I can tell so many things. Okay. Thanks a lot. God bless you all.